Beloved, I greet you in the precious name of the Lord Jesus Christ. God's word from the Gospel of John, chapter 10, verse 10 says, I have come that they may have life, and that they may have it more abundantly. Yes, beloved, Jesus Christ came to this world as a human to cleanse our sins, break our curses, heal our sickness, remove our poverty, deliver us from satanic bondage, and to give us eternal life. He resurrected us from our sinful death, gave us new life, an abundant life. He came to abide His life in us. May the Lord God bless you. In the name of Jesus Christ. Amen. ನಿನ್ನದೇ ಬೆಳಕು ನನ್ನ ಬಾಳಲಿ, ಅಂಧಕಾರ ದೂರ ಸರಿದು ನನ್ನ ಹೃದಯದಲ್ಲಿ ಹೊಳೆಯಲಿ. ನಿನ್ನದೇ ಬೆಳಕು ನನ್ನ ಬಾಳಲಿ, ನೋವಿನ ಬಾರಿಯಲ್ಲಿ ನಡೆಯುವಾಗ ನನ್ನ ಪಾದಗಳಿಗೆ ದೀಪವಾಗಲಿ. ಕರ್ತರೇ, ನಿನಗೆ ಸ್ತುತಿ ಮಹಿಮೆ ಸಲ್ಲಲಿ, ನನ್ನ ಉಸಿರಿರುವ ತನಕ ನಿನ್ನ ನಾಮವೇ ಘೋಷಣೆಯಾಗಲಿ. ಕಣ್ಣೀರಲ್ಲಿ ನಾನು ಮಣಿದಾಗ ನೀನೇ ನನ್ನ ಆಶ್ರಯ. ಮೌನದ ರಾತ್ರಿಗಳಲ್ಲಿ ನೀನೆ ನನ್ನ ಮಾತು, ನನ್ನ ಧೈರ್ಯ. ಬಿತ್ತಾಗ ಎತ್ತಿದ ಕೈ ನೀನೆ, ಸೋತಾಗ ಧೈರ್ಯ ತುಂಬಿದವನು ನೀನೆ. ಲೋಕವೆಲ್ಲ ಕೈ ಬಿಡುವಾಗ ನನ್ನ ಪಕ್ಕದಲ್ಲೇ ನಿಂತ ಪ್ರಭುವೆ ನೀನೆ. ಕರ್ತರೇ, ನಿನಗೆ ಸ್ತುತಿ ಮಹಿಮೆ ಸಲ್ಲಲಿ, ನನ್ನ ಜೀವಿತದ ಪ್ರತಿಕ್ಷಣವು ನಿನ್ನ ಆರಾಧನೆಯಾಗಲಿ. ಹೃದಯ ಹೊತ್ತಾಗ ನಿನ್ನ ಶಾಂತಿ ನನ್ನನ್ನು ಆವರಿಸಲಿ. ಗಾಯಗೊಂಡ ಆತ್ಮಕ್ಕೆ ನಿನ್ನ ಪ್ರೀತಿ ಔಷಧಿಯಾಗಲಿ. ನಿನ್ನ ವಾಕ್ಯದ ಬೆಳಕು ನನ್ನ ದಾರಿಯನ್ನು ತೋರಿಸಲಿ. ಯುಗ ಯುಗಾಂತರಗಳಿಗೂ ನನ್ನ ಜೀವನ ನಿನಗಾಗಿರಲಿ. ಕರ್ತರೇ, ನಿನಗೆ ಸ್ತುತಿ ಮಹಿಮೆ ಸಲ್ಲಲಿ, ಸಿಂಹಾಸನದಲ್ಲಿ ಕೂತಿರುವ ಯೇಸುವೇ ನಿನಗೆ ಆರಾಧನೆ. ನಾಳೆಯ ಭಯ ಕಾಡುವಾಗ ನಿನ್ನ ವಾಗ್ದಾನ ನೆನಪಾಗಲಿ. ಸಾವಿನ ನೆರಳ ಕಣಿವೆಯಲ್ಲೂ ನಿನ್ನ ಸನ್ನಿಧಿ ನನ್ನ ಜೊತೆಯಾಗಲಿ. ನಿನ್ನದೇ ಬೆಳಕು ನನ್ನ ಬಾಳಲಿ,
ಈ ಲೋಕ ಮುಗಿದ ಮೇಲೂ ನಿನ್ನ ಮಹಿಮೆ ಕಾಣುವ ತನಕ ಕರ್ತರೇ ನಿನಗೆ ಸ್ತುತಿ ಮಹಿಮೆ ಸಲ್ಲಲಿ ನನ್ನ ಜೀವಿತದ ಕೊನೆಯ ಉಸಿರಲ್ಲೂ ಯೇಸು ನಾಮವೇ ಹಾಡಲಾಗಲಿ.